ಮಗ ಒಂದ್ಸಲಿ ಮಾಡೋ ಪರವಾಗಿಲ್ಲ. ಇದು ಸೂರ್ಯ ನಮಸ್ಕಾರ. ಜಾರುತ್ತೆ ಅಲ್ಲೇನೋ ಬೋರ್ಡ್ ಹಾಕವ್ರೆ ಕೋರಿ ಬಡ್ಡಿ ಮಗ ಡುಮ್ಮನ ಜಾರ್ತಾವನ ನಾನೇನು ಜಾರ್ತಾ ಇಲ್ಲ. ಶೋಕಿ ಎಲ್ಲ ಬೇಕೆ ಅವನಿಗೆ. ಕುಡಿಯೋ ಗಂಟೆ ನೀನು ಬಡ್ಡಿ ಮಕ್ಕಳು ಗಂಟೆ ಹೊಡಿದ್ರು ನಿಂಗೆ ನಮಸ್ಕಾರ ಮಾಡ್ತಾ ಇದ್ರಪ್ಪ. ನಾನೇ ಫಸ್ಟ್ ಗಂಟೆ ಹೊಟ್ಟಿದ್ದು 2025 ನಂಗೆ ಹುಡುಗಿಸಿ ಉತ್ತರ ಮಾಡಪ್ಪ ಸಾಕು. ಸನ್ರೈಸ್ ಎಲ್ಲ ಯಾವ ರೀತಿ ನೀಟಾಗಿ ಕಾಣ್ತಾ ಇದೆ ನೋಡಿ. ಕಾಣಿಸಲ್ಲ ನೀನು ಹೋಗೋ ಕತ್ಲಲ್ಲಿ ಕಾಣಿಸಲ್ಲ. ಇತ್ತೀಚೆಗಷ್ಟೇ ಕೈವಾರ ಬೆಟ್ಟದ ಟ್ರೆಕ್ಕಿಂಗ್ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇರುತ್ತೆ. ಕೈವಾರ ಬೆಟ್ಟದ ಮೇಲೆ ಒಳ್ಳೆ ಸನ್ರೈಸ್ ವ್ಯೂ ಪಾಯಿಂಟ್ ಕಾಣುತ್ತೆ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಇವತ್ತು ನಾವು ಆ ಸನ್ರೈಸ್ ವ್ಯೂ ಪಾಯಿಂಟನ್ನು ನೋಡೋದಕ್ಕಂತ ಹೊಸಕೋಟೆನಿಂದ ಅರ್ಲಿ ಮಾರ್ನಿಂಗ್ 4:30ಗೆ ಹೋಗ್ತಾ ಇದ್ದೀವಿ. ರೀಚ್ ಆಗೋದಕ್ಕೆ ಮೇ ಬಿ 1 hour ಆಗ್ಬೋದು. ಸೊ ಬನ್ನಿ ಹೋಗೋಣಂತೆ. ಅನ್ಕೊಬೇಕು ಯಾರಾದ್ರೂ ಹೆಲ್ಮೆಟ್ ಮಾರಕ್ ಬಂದವ್ರೆ ಅಂತ. ಆದ್ರೂ ನೋಡೋದಲ್ಲ ಇಷ್ಟು ದಪ್ಪ ಐತಲ್ಲ ಕಿತ್ಕೊತ್ತಾ ಓಪನ್ ಆಗಿ. ಅದಕ್ಕೆ ಹೇಳಿದ್ದು ಕಿತ್ಕೊಂತು ಅಂತ. ಇಲ್ಲೋ ಎಲ್ಲೋ ಇಲ್ಲಿ ಲಾಕ್ ನೋಡು ಇಲ್ಲಿ ಎಲ್ಲ ಫೈನಲಿ ಇವಾಗ ನಾವು ಕೈವಾರ ಬೆಟ್ಟದ ಟ್ರೆಕ್ಕಿಂಗ್ ಬೇಸ್ ಪಾಯಿಂಟ್ಗೆ ರೀಚ್ ಆಗಿದ್ದೀವಿ. ಇವನು ಕೈವಾರದಲ್ಲಿರೋ ಝೂ ಲೊಕೇಶನ್ ತೋರಿಸ್ತಾ ಇದ್ದಾನೆ ಅಂತ ನೀವು ಅನ್ಕೊಳ್ತಾ ಇರ್ಬೋದು. ಆದರೆ ನಿಜಾನೇ ನಾನು ತೋರಿಸ್ತಾ ಇರೋ ಲೊಕೇಶನ್ ಒಂದು ಝೂ ಆಗಿರುತ್ತೆ. ಇವಾಗ ನೀವು ಟ್ರೆಕ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇರೋ ಬೆಟ್ಟ ಬಂದು ಝೂ ಒಳಗಡೆನೇ ಇದೆ. ಹಾಗಾಗಿ ನೀವು ಈ ಬೆಟ್ಟನ ಟ್ರೆಕ್ಕಿಂಗ್ ಮಾಡೋದಕ್ಕೆ ಝೂ ಲೊಕೇಶನ್ ಇಂದನೇ ಸ್ಟಾರ್ಟ್ ಮಾಡಬೇಕು. ಕೈವಾರ ಬೆಟ್ಟ ಟ್ರೆಕ್ಕಿಂಗ್ ಮಾಡಬೇಕು ಅಂತಂದರೆ ನೀವು ಆನ್ಲೈನಲ್ಲಿ 3 ದಿವಸ ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಬೇಕು. ಒಬ್ಬರಿಗೆ 300 ರೂಪಾಯಿ ಆಗಿರುತ್ತೆ. ರಿಜಿಸ್ಟ್ರೇಷನ್ ಫಾರಮ್ಮು ಮತ್ತು ಒರಿಜಿನಲ್ ಪಾನ್ ಕಾರ್ಡ್ ತೊಗೊಂಡು ನೀವು ಈ ಬೇಸ್ ಪಾಯಿಂಟಲ್ಲಿ ನೀವು ಚೆಕ್ ಇನ್ ಮಾಡಿಸ್ಕೊಬೇಕು. ಅವರು ನಿಮ್ಮ ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡಿ ಅದಾದಮೇಲೆ ಲೋಕಲ್ ಗೈಡ್ ಜೊತೆಗೆ ನಿಮ್ಮನ್ನು ಕಳಿಸ್ಕೊಡ್ತಾರೆ. ಅಯ್ಯೋ ದೇವ್ರೆ, ಇಲ್ಲಾರ್ಡೆ ಡುಮ್ಮನ ನಂಬ್ಕೊಂಡು ನಾನು ಟ್ರೆಕ್ಕಿಂಗ್ ಮಾಡಕ್ ಬಂದೆ. ಇನ್ನೂ ನಾನು ಯಾರೋ ಕೈಲಿ ಬೈಸ್ಕೊಬೇಕಂತ ಗೊತ್ತಿಲ್ಲ. ನಾನು ಟಾರ್ಚ್ ಎಲ್ಲಿ ಬೀಳುತ್ತೋ ಅವ್ರು ಮಾತ್ರ ಕಾಣಿಸ್ತಾರೆ ಅಷ್ಟೇ. ಮುಂದೆ ಹೋಗ್ತಾರೆ ಯಾರು ಕಾಣಿಸ್ತಾ ಇಲ್ಲ. ಕಾಲಿಗೆ ಮಾತ್ರ ಯಾರು ಕಾಣಿಸಲ್ಲ ಮಗ. ಹೆಸರು ಕೈವಾರ ಅಲ್ಲ, ಏನೇಳ ಮುಂಚೆ ಇದ್ದಿದ್ದು ಏಕಚಕ್ರಪುರ. ಚೇಂಜ್ ಆಗಿದೆ ಏನಕ್ಕದು? ಇದು ಕೈವಾರ ಇದಾರಲ್ಲ, ಅವ್ರು ಬಂದ್ಮೇಲೆ ತಾನೇ ಇದು ಕೈವಾರ ಆಗಿದ್ದು. ಅವ್ರು ಬಂದ್ಮೇಲೆ ಕೈವಾರ ಆಗಿದ್ದ. ಅದಕ್ಕೆ ಮೊದಲು ಇದು ಏಕಚಕ್ರ. ಅದಕ್ಕೆ ಮೊದಲು ಏಕಚಕ್ರ. ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ನೀವು ಯಾವುದೇ ರೀತಿಯ ಪ್ಲಾಸ್ಟಿಕ್ ಆಗಲಿ ಮತ್ತು ವಾಟರ್ ಬಾಟಲ್ ನೀವು ತೊಗೊಂಡು ಹೋಗೋ ಥರ ಇಲ್ಲ. ತೊಗೊಂಡು ಹೋಗಿದ್ದೆಲ್ಲನೂ ನೀವು ಮತ್ತೆ ರಿಟರ್ನ್ ತೊಗೊಬರ್ಬೇಕಾಗಿರುತ್ತೆ. ನಾವು ಹೋಗ್ತಾ ಇರೋದೇ ಅರ್ಲಿ ಮಾರ್ನಿಂಗು, ಕತ್ಲಿರುತ್ತೆ, ಹತ್ತೋದಕ್ಕೆ ಕಷ್ಟ ಆಗುತ್ತೆ, ರೋಡ್ ಕಾಣಿಸಲ್ಲ ಅಂದ್ಬಿಟ್ಟು ಮೊದಲೇ ಎಲ್ಲರಿಗೂ ಗೊತ್ತಿರುತ್ತೆ. ಆದರೂ ಈ ಬೋಳಿ ಮಕ್ಕಳು ಟಾರ್ಚ್ ತೊಗೊಬಂದಿಲ್ಲ ನೋಡಿ. ಓಕೆ, ರೈಟ್ ಸೈಡಲ್ಲಿ ವಾಶ್ರೂಮ್ ಐತಂತೆ. ರೈಟ್ ಸೈಡ್ ಮುಂದೆ ರೈಟ್. ಬೆಟ್ಟ ಹತ್ಬೇಕಾಗಿರೋದು ಹಿಂಗೆ. ಹೌದಾ? ಹೇಗೆ ಹೊಡ್ತೀರಾ? ಎಷ್ಟು ಜನ ಇದ್ದೀರಾ? ಶೂಗಳು ಮಾತ್ರ ಕಾಣಿಸ್ತೈತೆ. ಹೂಮ ಓ ಅಕ್ಕ, ನೀನು ನಿನ್ನ ಆಲೋಚನೆಗಳು ಎಕ್ಸ್ಟ್ರಾರ್ಡಿನರಿ. ಹಿಂದೆ ಇದ್ರೆ ಕಾಣಲ್ಲ, ಮುಂದೆ ಹೋದ್ರೆ ಕಾಣುತ್ತೆ ಅಂತ ಥಿಂಕ್ ಮಾಡೋಕ್ಕೆ ಹೆಣ್ಮಕ್ಳಿಂದ ಮಾತ್ರ ಸಾಧ್ಯ. ಇರೋದೇ 5 ಕಿಲೋಮೀಟ್ರ್ ಟ್ರೆಕ್ಕಿಂಗು. ಈ 5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ಗೆ ಏನಕ್ಕೆ ಲೋಕಲ್ ಗೈಡ್ ಬರ್ತಾ ಇದ್ದಾರೆ ಅನ್ನೋದಾದರೆ ಇಲ್ಲೊಂದು ಚಿರತೆ ಇದೆ ಅಂತೆ. ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಆಗಿರಲೇಬೇಕು. ಚಿರತೆ ಬಂದರೂ ಕೂಡ ನಮಗೇನು ಭಯ ಇಲ್ಲ. ಏನಕ್ಕಂದರೆ ನಮ್ಮ ಗ್ಯಾಂಗಲ್ಲಿ ಒಬ್ಬ ಚೆನ್ನಾಗಿ ತಿನ್ಕೊಂಡಿರೋ ಡುಮ್ಮ ಇದ್ದಾನೆ. ನಾವು ಇವನ್ನೇ ಬಲಿಪಶುವಾಗಿ ಚಿರತೆಗೆ ಕೊಟ್ಬಿಡ್ತೀವಿ. ಕೆಪಾಸಿಟಿ ತೋರಿಸಿ ನೋಡಿ, ಮುಂದೆ ಎಷ್ಟು ಚಂದಗೆ ಆಗ್ತಿಲ್ಲ ಅಂತಿಲ್ಲ. ಹಂಗೆಲ್ಲ ಹೇಳಲ್ಲಪ್ಪ, ನಾನು ಸುಳ್ಳೆಲ್ಲ ಹೇಳಲ್ಲ. ಬಿಡುಗರು ಇರೋದೇ 5 ಕಿಲೋಮೀಟ್ರ್ ಟ್ರೆಕ್ಕಿಂಗು. ಹತ್ತೋಕ್ಕೆ ಆರಾಮಾಗಿರುತ್ತೆ ಅಂತ ನೀವು ಗೆಸ್ ಮಾಡ್ತಾ ಇದ್ರೆ ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂಡೆಗಳಿದೆ, ಎಷ್ಟು ಕಷ್ಟ ಇದೆ ಹತ್ತೋದು ಅಂತ. ಫುಲ್ಲು ಸ್ಲಿಪ್ಪರಿ ಆಗಿರುತ್ತೆ ಬಂಡೆಗಳ ಮೇಲೆ. ಸೊ ಒಳ್ಳೆ ಟ್ರೆಕ್ಕಿಂಗ್ ಶೂಸ್ ಹಾಕೋ ಬನ್ನಿ. ಮತ್ತು ಮಾರ್ನಿಂಗ್ ನೀವು ಬರ್ತಾ ಇದ್ದೀರಾ ಅಂದರೆ ಏನಾದರೂ ಪಾರ್ಸೆಲ್ ತೊಗೊಬನ್ನಿ ಬಾಕ್ಸಲ್ಲಿ, ಅಥವಾ ಫ್ರೂಟ್ಸ್ ತೊಗೊಬನ್ನಿ. ಮತ್ತು ವಾಟರ್ ಬಾಟ್ಲು ಮತ್ತು ಟಾರ್ಚ್ ಕ್ಯಾರಿ ಮಾಡಿ ನಿಮ್ಮ ಜೊತೆ. ಬೀಳಕ್ಕೆ ಮುಂಚೆ ಹೇಳೋ ವಿಡಿಯೋ ಮಾಡ್ತೀನಿ ಕರೆಕ್ಟಾಗಿ.
ಓ ನಾನೇ ಬಿದ್ದೋಗಂಗಿದ್ದೀನಿ ನೋಡ್ರೆ, ಫುಲ್ ಸ್ಪ್ರೆಡ್ ಆಗ್ತಾಯಿದೆ. ಓ ಶಿಟ್, ಬಿದ್ದ ಹೆಂಗೆ ಇವನು 10 ಹೆಜ್ಜೆ ಹತ್ತೋದು ಫೋಟೋ ತೆಗಿ ಅಂತಾನೆ. ಸೊ 1.5 ಕಿಲೋಮೀಟ್ರ್ ಹತ್ತ ಮೇಲೆ ನಿಮ್ಗೆ ಈ ಥರ ವ್ಯೂ ಕಾಣಿಸುತ್ತೆ. ಕೈವಾರ ಬೆಟ್ಟದ ಮೇಲೆ ಫುಲ್ ಬಂಡೆನೇ ಇದೆ. ಅಲ್ಲಾದ್ರು ಚೆನ್ನಾಗಿರೋ ಬೆಟ್ಟ ಐತೆ. ಅವನ ಕುಂಡಿ ಮೇಲೆ ಆ ಸ್ವೆಟ್ರ್ ನಿಲ್ತಾನೆ ಇಲ್ಲ, ಆದರೆ ಇವನು ಅದನ್ನು ಕಟ್ಕೊತಾನೆ ಅವನೇ ಒಂದು 20 ಸಲ ಯಾವಾಗಿಂದನು. ನೀವೇ ಗೆಸ್ ಮಾಡಿ ಬಂಡೆಗಿಂತ ಅವನ ಕುಂಡಿ ಎಷ್ಟೊಂದು ಸ್ಲಿಪರಿ ಆಗಿದೆ ಅಂತ. ಸೊ ಕೋಟೆ ಕಾಣ್ತಾ ಇದೆಯಲ್ವ ಮೇಲೆಗಡೆ, ಯಾರ ರಾಜರ ಕೋಟೆ ಅಂತ ಗೊತ್ತಿಲ್ಲ, ಒಟ್ಟು ಕೋಟೆ ಇದು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಬನ್ನಿ ಇನ್ನು ಮುಂದೆ ಹೋಗಿ ತೋರಿಸ್ತೀನಿ. ಹಾ ಯಾಕೋ ಈ ಥರ ಹಿಂಸೆ ಇಡ್ತಾ ಇದೆಯಾ ಅಂತ. ಯಾಕೋ ಚಂದು? ಕೈವಾರ ಟೆಂಪಲ್ ಯಾವುದು? ಎಲ್ಲಿ ಮಗ ಇರು? ಹಾಂ ಹ್ಞೂ ಅನ್ಕೊಂತೀನಿ. ಅಲ್ಲ ಮಗ, ಗವಿ ಟೆಂಪಲ್ ಇದು. ಗವಿ ಟೆಂಪಲ್ಲು ನಂಗೆ ಅಲ್ಲಿ ಹೆಂಗ್ ಕಾಣಿಸ್ತು ಗೊತ್ತಾ? ಅಲ್ಲಿ ಈ ಕಡೆ ಟೆರಸ್ ಥರ ಇದೆ ನೋಡು, ಅಲ್ಲೇ ನಾವು ಕ್ರಿಕೆಟ್ ಆಡ್ತಾ ಇದ್ವಿ. ಈ ಪಾಪ ಮಗ 2 ಬ್ಯಾಗೆಲ್ಲ ಎತ್ಕೊಂಡ್ ಬರ್ತೀವಿ ನಾನು. ಹ್ಞೂ ಗುರು, ಯಾವ್ದೊಂಥರ ಕತ್ತೆ ಇದ್ದಂಗೆ. ಯಾವ ಕತ್ತೆ ಮಗ? ಗಂಡು ಕತ್ತೆ. ಅದು ಹೆಂಗ್ ಕತ್ತೆ ಎತ್ಕೊಂಡಿದ್ದೀವಿ, ಇನ್ನೂ ಎತ್ಕೊಳ್ಳೋಷ್ಟು ಶಕ್ತಿ ನನಗಿಲ್ಲ. ಈ ನನ್ನ ಮಗ ಮಂಜ ಬೆಳಗ್ಗೆನೇ ಸ್ಮೋಕ್ ಮಾಡ್ತಾ ಇದ್ದ. ನಂಗೆ ಆವಾಗಲೇ ಡೌಟ್ ಬರ್ತಾ ಇತ್ತು, ಸ್ಮೋಕ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಟ್ರೆಕ್ಕಿಂಗ್ ಮಾಡೋಕೆ, ಇವನಿಗೆ ಎಲ್ಲಾದ್ರೂ ಒಂದು ಜಾಗದಲ್ಲಿ ಸ್ಮೋಕು ಸರಿಯಾಗಿ ಕಿತ್ಕೊಳ್ಳುತ್ತೆ ಅಂತ. ಇವಾಗ ಇವನಿಗೆ ಕಿತ್ಕೊಂಡಿದ್ದೆ ನೋಡಿ ಇಲ್ಲಿ. ಹಾಂ ರಾಜನ ಕುಂಟೆ ಇದೇ ನೋಡಿ, ರಾಜನ ಕುಂಟೆ. ತೋರಿಸ್ಬೇಕಲ್ಲ, ಸೊ ಹಿಂಗಿರುತ್ತೆ ಬಂದರೆ ಅಂತ. ಯಾರಾದರೂ ಬರೋ ಥರ ಇದ್ರೆ ಕೈವಾರ ಬೆಟ್ಟಕ್ಕೆ ಟಿಫನ್ ತಗೊಂಬನ್ನಿ. ಇಲ್ಲಾಂದ್ರೆ ಸಾಯ್ತೀರಾ. ಹಾಂ, ನಾವು 10 ಸ್ಟಾರ್ಟ್ ಮಾಡಿದ್ದು 6:30ಗೆ, ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ, 7 o'clock. 6:10 ನಾವು ಸ್ಟಾರ್ಟ್ ಮಾಡಿದ್ದು. 6:10 ಓಕೆ, 7 ಆಗಿದೆ. ಇನ್ನೊಂದು ಅರ್ಧ ಕಿಲೋಮೀಟರ್ ಅಷ್ಟೇ ಪೀಕ್ ಸಿಗುತ್ತೆ. ನೆಕ್ಸ್ಟು ಯಾರಾದರೂ ಬರ್ತಾ ಇದ್ರೆ ಬ್ಯಾಗ್ ಹೊರಕ್ಕೆ ಕಷ್ಟ ಅಂದರೆ ಇವನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಇವನು ಕರ್ಕೊಬನ್ನಿ, ಹೊತ್ಕೊಂಡ್ಬರ್ತಾನೆ ಎಷ್ಟು ಬೇಕಷ್ಟು. ಸೊ 7:15 ಆಗ್ತಾಯಿದೆ, ಸನ್ರೈಸ್ ಆಗ್ತಾಯಿದ್ದೆ ಆವಾಗಲೇ. ಹಾಂ, ಸ್ವಲ್ಪ ಬೇಕು ಓಡಬೇಕು. ಒಬ್ಬರು ಮಾತಾಡ್ತಾ ಇದ್ದೀನಿ. ಸನ್ರೈಸ್ ಅದು ಮುಂದೆ ಕುತ್ಕೊಂಡಿರ್ತ ನಡೆಯೋ. ಇದೇ ನೋಡಿ ಪಿಕ್ ಪಾಯಿಂಟ್ ರೀಚ್ ಆಗಿದ್ದೀವಿ. ಇಲ್ಲಿ ಯಾರೋ ಕವಿತೆ ಬರೀತವ್ರೆ. ಅವ್ನು ಕವಿತೆ ಬರೀತಾ ಇದ್ದಂಗೆ ಅವ್ನು ನೋಡಿದ್ರೆ ಯಾರೋ ಕೂತ್ಕೊಂಡು. ಅವರೆಲ್ಲ ಹೋಗೋರೆ ಕಾಣ್ತಾ ಇಲ್ಲೇ, ಟೋಪಿ ಹಾರ್ಕೊಂಡು ಹೋಗ್ಬಿಡುತ್ತೆ ಬಿಟ್ರೆ. ಮುಂದೆ ಬರಲ್ಲ ಅವ್ರು, ನಾನು ಫುಲ್ಲು ಗಾಳಿ. ಸೊ ಇಲ್ಲಿ ಡೌನ್ ಸೈಡ್ ಹೋಗ್ತಾ ಇದೀವಿ, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ. ಓಕೆ, ಆದರೆ ಮನೆ ತೋರಿಸ್ತೀನಿ ನೋಡಿ ನಿಮಗೆ. ಇವಾಗ ಇವರೆಲ್ಲಿದ್ದಾರೋ ಅವ್ರಿಂದ ಕೆಳಗಡೆ ಇರ್ತಾರೆ ನೋಡಿ, ಬೆದ್ದಾಗತ್ತೆ ಕೆಳಗಡೆ.
ಇದು ಟ್ರೈ ಮಾಡೋದಾ? ಓಕೆ, ನಾವು ಇವಾಗ ರೀಚ್ ಆಗಿದ್ದೀವಿ ಕೈವಾರ ಬೆಟ್ಟ. ಸೊ ದೇ ಆರ್ ಮೈ ಫ್ರೆಂಡ್ಸ್. ಎಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ ಆಲ್ರೆಡಿ. ಸೊ ಸನ್ರೈಸ್ ಆಗ್ತಾ ಇದೆ, ನೋಡಬೇಕು ಯಾವ ರೀತಿ ಕಾಣುತ್ತೆ ಅಂತ. ಅಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ. ನಂಗೆ ಸುಮ್ಮನೆ ಕಾಡ್ಬೇಡ ಆಯ್ತಾ? ಅಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬನ್ನಿ ಟೆಂಪಲ್ ತೋರಿಸ್ತೀನಿ. ಆಂಜನೇಯ ಟೆಂಪಲ್ ಅಂತ ಅನ್ಕೊಂತೀನಿ ಇದು. ಎಸ್, ಇಟ್ ಈಸ್ ಆಂಜನೇಯ ಟೆಂಪಲ್. ಸುಮ್ಮನೆಪ್ಪ ಬಿಡಪ್ಪ. ನನಗೂ ಸರಿಯಾಗಿ ಗೊತ್ತಿಲ್ಲ, ಅವ್ರು ಆಂಜನೇಯ ಟೆಂಪಲ್ ಅಂತ ಹೇಳಿದ್ರು ಅಷ್ಟೇ. ಹಾಂ, ಇದು 3 ಪೆಂಗಮ್ ಹಾಕೋರು ಅಂದರೆ ಆಂಜನೇಯ ಟೆಂಪಲ್. ಕುಡಿಯೋ ಗಂಟೆ ನೀನು ನಿಂದೆ ಫಸ್ಟ್ ಮಾಡಿರೋದು. ಆಮೇಲೆ ಅದ್ರ ಮೇಲೆ ನಂದು ಫೋಟೋ ಬೇಕು. ನಂದು ಬೇಕು ಕುತ್ಕೊಳೋದು. ಅದೊಂದು ಕಟ್ಟೆ ಐತೆ ಮಗ, ಅರ್ಧ ಕುತ್ಕೊಬೇಕು. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಸ್ಟೆಪ್ ಇತ್ತಾ? ಇಲ್ಲ, ನೀರಿಲ್ಲ ಅಂತ ಇಲ್ಲಿ. ಮಳೆ ಬಂದರೆ ಮಾತ್ರ ಸ್ಟೋರ್ ಆಗುತ್ತೆ. ಅಲ್ಲೊಂದು ಫೋಟೋ ಹಾಕೋಣ ನಡ್ರ. ಎಲ್ಲಣ್ಣ ಅಲ್ಲ ಸೊ ಅಣ್ಣ ಇಲ್ಲಿ ಅಣ್ಣ ಮಗೊಂದು ಫೋಟೋ ಹಾಕ್ತಾರೆ, ತಗ್ಸ್ಕೊಂಡಂತೆ. ಕೈವಾರ ಬೆಟ್ಟಕ್ಕೆ ಬಂದಿರೋ ಗೈಡು ತುಂಬ ನಮಗೆ ಸಪೋರ್ಟಿವ್ ಇದ್ದಾರೆ. ಸೊ ಅವರೇ ನಮಗೆಲ್ಲ ಫೋಸಸ್ಸು ಹಿಂಗೆ ಕೊಡಬೇಕು, ಫೋಟೋ ಅಂತೆಲ್ಲ ಹೇಳ್ಕೊಡ್ತಾರೆ. ನಮ್ಮ ಗೈಡ್ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಹಿಂದೆ ಅವರೇ. ನೆಕ್ಸ್ಟ್ ಮುಂದೆ ಮನೆ ತೋರಿಸಿ ಬಿಡಿ. ಹಾಂ, ನೆಕ್ಸ್ಟು ತೋರಿಸಿ ಮನೆ ನಮ್ಮ ಗೈಡ್ನ. ಅಂದರೆ 15 ಜನಕ್ಕೆ ಅವರೊಬ್ಬರೇ ಗೈಡು.
ಇದೊಳ್ಳೆ ಮಗ, ಇದೊಳಗೆ ಕಾಫಿ ತೋಟ ಇದ್ದಂಗಿಲ್ಲ. ಬರೀ ಡೌಗಳು ಬೆಟ್ಟದು ಅಂತೆ. ಸೊ ನೆಕ್ಸ್ಟ್ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಯೂಟ್ಯೂಬರ್ ಲಕ್ಷಣ ನೋಡ್ರು. ಹಾಂ, ಸೊ ಗೈಡು ಬೇರೆ ದಾರಿ ತೋರಿಸ್ತಾರಂತೆ ಅಲ್ಲಿ ಹೋಗೋದಕ್ಕೆ. ಬನ್ನಿ ತೋರಿಸ್ಕೊಂಡು ಹೋಗ್ತೀನಿ ಹಂಗೆ. ಬಾ ಹೋಗಿ ಬರೋಣಂತೆ. ಸುಮ್ಮನೆ ಇಲ್ಲಿ ಗಂಟೆ ಬಂದು ಅದನ್ನು ತಗೊಂಡಿಲ್ಲ ಅಂದ್ರೆ ವಾಪಸ್ ಹೋಗೋದು. ರಾಜನ ಕೋಟೆ ಎನಿಮೀಸ್. ನನಗೂ ಈಗ ಹಿಸ್ಟ್ರಿ ಗೊತ್ತಿಲ್ಲ, ತಿಳ್ಕೊಬೇಕು. ಗೂಗಲ್ ಮಾಡ್ಕೊಳ್ರಿ. ಜನ್ಮಕ್ಕೆ ಹೋಗೋ. ಒಂದು ಹಾವು ಕಾಣಿಸಿಲ್ಲ ಮಗ ಇಷ್ಟರ ಬಂದು. ಯೂಟ್ಯೂಬರ್ಸ್ಗೆಲ್ಲ ಹೇಳೋ ಏನಿದು ಅಂತ. ನನಗೂ ಸರಿಯಾಗಿ ಗೊತ್ತಿಲ್ಲ ಮಗ. Maybe the ಯಾರಾದ್ರೂ ಕೆಳಗಡೆಯಿಂದ ಬರ್ತಾ ಇದ್ದಾರೆ ಅಂದ್ರೆ ಇಲ್ಲಿಂದ ನೋಡಕ್ಕೆ ಅಂತ ಅನ್ಕೊಂತೀನಿ ಪ್ಲೇಸ್ ಇದು. ಸೊ ಎಲ್ಲಸೋ ಜಸ್ಟ್ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಯಾರಾದ್ರೂ ಬರ್ತಾ ಇದ್ರೆ ಬೆಟ್ಟದ ಕಡೆ ಅಥವಾ ಕೋಟೆ ಕಡೆ ಬರ್ತಾ ಇದ್ದಾರೆ ಅಂದ್ರೆ ಇಲ್ಲಿಂದ ನೋಡಿ ಆ ಸಂದೇಶನ ರಾಜರಿಗೆ ಮುಡಿಸ್ತಾ ಇದ್ರು ಅಂತ ಅನ್ಸುತ್ತೆ. ಇದು ನೋಡಿ ರಾಜನ ಕೋಟೆ. ಸೊ ಆವಾಗಲೇ ಈ ಥರ ಕಟ್ಟಿದ್ದಾರೆ. ಫುಲ್ ಬಂಡೆ. ಇಲ್ಲಿ ಸ್ಮೋಕಿಂಗು ಮತ್ತು ಪ್ಲಾಸ್ಟಿಕ್ ಏನು ತಗೋ ಬರಬಾರ್ದು. ಹಾಂ ಹಾಂ, ಅದೇ ಅಂದರೆ ತುಂಬ ಜನ ಪ್ರಾಕ್ಟೀಸ್ ಇಲ್ದಿರೋ ಬಂದರೆ ಟ್ರೆಕ್ ಮಧ್ಯದಲ್ಲಿ ತಲೆ ಜುಮ್ಮನ್ನುತ್ತೆ. ಸೊ ಸ್ವಲ್ಪ ರೆಸ್ಟ್ ಮಾಡಿ ಹತ್ತಿದ್ರೆ ಏನೂ ಆಗಲ್ಲ. ಸೊ ನನಗೂ ಕೂಡ ಅದೇ ಥರ ಆಗಿತ್ತು. ಹಂಗೂ ಫುಲ್ ಹತ್ಬಿಟ್ಟೆ. ಇದೇನು ಕ್ರಿಯೇಟಿವ್ ಹುಳ ಅಂತೆ. ಇದು ಫೋಕಸ್ ಆಗ್ತೀನಿ. ಜಿರಳೆ ಇದ್ದಂಗೆ ಐತೆ. ಜಿರಳೆ ಇದ್ದಂಗೆ ಐತೆ, ಆದರೆ ಜಿರಳೆ ಅಲ್ಲ. ಮುಖ ಆಚೆ ಬರುತ್ತೆ ಬಸ್ ಒಂಥರ. ನೋಡಲ್ಲಿ ಬಂತು ಇವಾಗ ಮುಖ ಆಚೆ ನೋಡಿ, ಕಾಣಿಸ್ತಾ? ಇದು ಮಗ. ಫ್ರೆಂಡ್ಸ್, ಇದೇ ಸ್ಟಾರ್ಟಿಂಗ್ ಪಾಯಿಂಟು ಗಂಗೋತ್ರಿ ಮುರಂ. ಇಲ್ಲಿಂದಾನೇ ಲೆಫ್ಟ್ ತಗೋಬೇಕು ನೀವು. ಸೊ ನೀವು ಈ ಸೈಡಿಂದ ಬರ್ತೀರಾ, ಈ ಸೈಡಿಂದ ಬಂದು ಇಲ್ಲಿ ಲೆಫ್ಟ್ ತಗೊಬೇಕು. ಇದೇ ಸ್ಟಾರ್ಟಿಂಗ್ ಪಾಯಿಂಟ್. ನಾವೇನು ನಿಮ್ಮ ಥರ ಸಿಕ್ಕಿದ್ದೆಲ್ಲ ತಿನ್ನೋಕೆ ಅಂದಿಲ್ಲ. ಮುಚ್ಕೊಂಡಲ್ಲಿ ಬೈದಿರೋ ಉಳ್ತೊಗ ಬಂದ್ಕೊಟ್ರೆ ಸಾಕು ಗುರು. ಸದ್ಯಕ್ಕೆ ಈ ಝೂನಲ್ಲಿ ರ್ಯಾಬಿಟ್ಸು, ಪ್ಯಾರೆಟ್ಸು, ಜಿಂಕೆ ಮತ್ತು ಕೋತಿ ಇದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಟ್ರೆಕ್ಕಿಂಗ್ ಮುಗಿಸ್ಕೊಂಡು ನೀವು ಹೋಗ್ಬೇಕಾದ್ರೆ ಈ ಅನಿಮಲ್ಸ್ನ ನೋಡ್ಕೊಂಡು ಹೋಗ್ಬೋದು. ಇದಕ್ಕೆ ಯಾವ ರೀತಿಯಾದ ಫೀಸ್ ಇಲ್ಲ. ಮತ್ತು ಇವಾಗ ನೀವು ನೋಡ್ತಾ ಇರೋ ಬೆಟ್ಟನೇ ಬಂದು ನಾವು ಇವಾಗ ಟ್ರೆಕ್ಕಿಂಗ್ ಮಾಡಿದ್ದು. ನೀವು ಬನ್ನಿ, ಟ್ರೆಕ್ಕಿಂಗ್ ಮಾಡಿ, ಚೆನ್ನಾಗಿದೆ ಪ್ಲೇಸು. ತುಂಬಾ ಧನ್ಯವಾದಗಳು ಈ ವಿಡಿಯೋನ ನೋಡಿದ್ದಕ್ಕೆ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.